ರೈಟ್. ಈಗಾಗಲೇ ಒಂದು ಕೇಸಲ್ಲಿ ಮಾತ್ರ ಮಾರುತಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಬಹುಶಃ ಇನ್ನು 6 ಕೇಸ್ಗಳಿದೆ. ಒಟ್ಟು 6 ಕೇಸ್ಗಳಲ್ಲಿ ಈಗ 2, 5, 6 ವಿಚಾರಣೆ ನಡೀತಾ ಇದೆ. ಮಧ್ಯಾಹ್ನ ಒಂದಕ್ಕೆ ಸಿಗುತ್ತೆ. ತಾವು ಮಾತಾಡಿಸ್ತಾ ಇದ್ರಿ ಒಬ್ಬ ನ್ಯಾಯವಾದಿ, ಅವರು ಕೂಡ ಒಂದು ಚರ್ಚೆಯನ್ನು ಹುಟ್ಟಾಕಿದ್ರು. ಅಲ್ಲಿ ಟೆರರೈಸ್ ಮತ್ತು ಟ್ಯಾಂಪರಿಂಗ್ ವಿಚಾರ ಎತ್ತಿದ್ರು. ಕೆಳ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಈ ಎರಡರ ಸಂಬಂಧ. ಕೆಳ ನ್ಯಾಯಾಲಯ ಹಂತ ವ್ಯತ್ಯಾಸಗಳಾದರೂ ಕೂಡ ಎಲ್ಲ ನ್ಯಾಯಾಲಯಗಳಲ್ಲೂ ಪರಿಗಣಿಸುವ ಕಾನೂನುಗಳು ಒಂದೇ ಆಗಿರುತ್ತೆ. CRPC, IPC, ಈಗಾಗಲೇ ಅವರು ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಬಗ್ಗೆ ಮಾತಾಡಿದರು. ಇವೆಲ್ಲವೂ ಕೂಡ ಎಲ್ಲ ನ್ಯಾಯಾಲಯಗಳು ಒಂದೇ, ನ್ಯಾಯಾಲಯದಿಂದ ನ್ಯಾಯಾಲಯಕ್ಕೆ ಬದಲಾಗಲ್ಲ. ಆದರೆ ನ್ಯಾಯಾಲಯ ಮತ್ತು ನ್ಯಾಯಾಧೀಶರ ವಿವೇಚನೆಯ ಮೇಲೆಗೆ ತೀರ್ಮಾನಗಳನ್ನು ಕೈಗೊಳ್ಳಲಾಗುತ್ತೆ. ಕೆಲವು ವಿಚಾರವನ್ನು ಇವತ್ತು ನ್ಯಾಯಾಧೀಶರು ಕೂಡ ಪ್ರಸ್ತಾಪ ಮಾಡಿದರು. ಅದು ಅವ್ರ ವಿವೇಚನೆಗೆ ನ್ಯಾಯಾಲಯದ ಆದೇಶ ಕೂಡ, ಅದನ್ನು ನಾವು ಪ್ರಶ್ನೆ ಮಾಡೋ ಹಾಗಿಲ್ಲ. ಆದರೂ ಕೂಡ ನ್ಯಾಯವಾದಿಗಳು ಹೊರಗೆ ಬಂದು ತಮ್ಮ ಹತ್ರ ಮಾತಾಡ್ತಾ ಇದ್ದಾಗ ಕೆಲವು ಪ್ರಶ್ನೆಗಳನ್ನ ಎತ್ತಿದ್ದು ಮತ್ತು ಹೈಕೋರ್ಟ್ನ ವೇಗ, ಈಗ ಈ ರಾಜ್ಯದಲ್ಲಿ ಅನೇಕ ಸಾವಿರಾರು ಕೇಸುಗಳಿದ್ದರೂ ಕೂಡ ಈ ಪ್ರಕರಣದಲ್ಲಿ ಹೈಕೋರ್ಟ್ನ ವೇಗವನ್ನು ಕೂಡ ಜನ ಗಮನಿಸ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಬಹುಶಃ ನ್ಯಾಯಾಂಗದ ಬಗ್ಗೆ ಮತ್ತೊಂದು ಚರ್ಚೆ ಹುಟ್ಟಾಕೋ ಸಾಧ್ಯತೆ ಏನಾದರೂ ಇದೆಯಾ ಮಾರುತಿ? ಅಮಿತ್, ಇದು ಒಂದು ರೀತಿ ಯಾಕಂತ ಹೇಳಿದ್ರೆ ನ್ಯಾಯಾಲಯದ ಚೌಕಟ್ಟಿನಲ್ಲಿ ಬರುವಂತಹ ಒಂದು ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋದು ಅಷ್ಟೊಂದು ಸಮಂಜಸವಲ್ಲ. ಯಾಕಂತ ಹೇಳಿದ್ರೆ ನ್ಯಾಯಾಲಯಗಳಿಗೆ ತನ್ನದೇ ಆದಂತಹ ಒಂದು ಅಧಿಕಾರ ಇರುತ್ತೆ. ನ್ಯಾಯಾಂಗ ಅನ್ನೋದು ಒಂದು ಶಾಸಕಾಂಗ ಮತ್ತು ಕಾರ್ಯಾಂಗದಿಂದ ಬೇರ್ಪಡಿಸಿರುವಂತಹ ಒಂದು ಅಂಗ. ಇದಕ್ಕೆ ತನ್ನದೇ ಆದಂತಹ ಒಂದು ಅಧಿಕಾರ ಇದೆ. ಶಾಸಕಾಂಗ ಮತ್ತು ಕಾರ್ಯಾಂಗ ತನ್ನ ಕಾರ್ಯ ಮಾಡುವಲ್ಲಿ ವಿಫಲವಾದಂತಹ ಸಂದರ್ಭದಲ್ಲಿ ಅವುಗಳಿಗೆ ದಾರಿ ತೋರಿಸುವಂತಹ ಒಂದು ಕಾರ್ಯ ಮಾಡುವಂತದ್ದು ನ್ಯಾಯಾಂಗ. ಹಾಗಾಗಿ ನ್ಯಾಯಾಂಗ ಬಗ್ಗೆ ನಾವು ಪ್ರಶ್ನೆ ಮಾಡೋದಕ್ಕಾಗುವುದಿಲ್ಲ, ಅದು ನ್ಯಾಯಾಂಗ ನಿಂದನವೂ ಕೂಡ ಆಗುತ್ತೆ. ಆದ್ರೆ ಇಲ್ಲಿ ಅವರು ಹೇಳುತ್ತಿರುವಂತಹ ಒಂದು ವಿಚಾರ ಏನಂತ ಹೇಳಿದ್ರೆ ಅಲ್ಲಿ ತಪ್ಪಾಗಿ ಅರ್ಥೈಸಿದೆ ಅಂತ ಹೇಳ್ಬೋದು. ಅಂದ್ರೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಇವರಿಗೆ ಜಾಮೀನು ಕೊಡದೇ ಇರುವುದನ್ನ ಒಂದು ಪ್ರಶ್ನೆಯ ಮೂಲಕ ಅವರು ಪ್ರಶ್ನಿಸಿದ್ರು ಅಂತ ಹೇಳ್ಬೋದು. ಆದ್ರೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಬಂದಿದ್ದು ಕನಿಮೊಳಿ ಅವರ ಒಂದು ಕೇಸನ್ನ ಪರಿಗಣಿಸಿ, ಅಂದ್ರೆ ಕನಿಮೊಳಿ ಅವರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ನೀಡಿತ್ತು. ಭ್ರಷ್ಟಾಚಾರ ತಡೆ ಅಧಿನಿಯಮದ ಅಡಿಯಲ್ಲಿ ಯಾವುದೇ ಪ್ರಕರಣ ದಾಖಲಾಗಿದ್ರೂ ಕೂಡ ಅದನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂತಹ ಒಂದು ಮಾಹಿತಿ ಇತ್ತು. ಈ ಎಲ್ಲಾ ಅಂಶಗಳ ಆಧಾರದ ಮೇಲೆ, ಅದು ಅಲ್ಲದೆ ಯಡಿಯೂರಪ್ಪನವರು ಬಹಳಷ್ಟು ಪ್ರಭಾವ ವ್ಯಕ್ತಿ ಆಗಿರುವುದರಿಂದ ದಾಖಲೆ ಮತ್ತು ಸಾಕ್ಷಿಗಳನ್ನ ನಾಶಪಡಿಸಬಹುದು ಅನ್ನುವ ಒಂದು ಅಂಶದ ಆಧಾರದ ಮೇಲೆ ಯಡಿಯೂರಪ್ಪನವರಿಗೆ ಜಾಮೀನನ್ನ ಕೊಡುವಲ್ಲಿ ನಕಾರ ಅಂತ ಹೇಳಿತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನ ಜೈಲಿಗೆ ಅಟ್ಟಿತ್ತು. ಈ ಒಂದು ಆದೇಶವನ್ನು ಕೂಡ ಇಲ್ಲಿ ಮಾನ್ಯ ನ್ಯಾಯಾಧೀಶರಾದಂತಹ ಪಿಂಟೋರವರು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದರು. ಅಂದ್ರೆ ಯಾವುದೇ ಒಂದು ಆರೋಪಿಗೆ ಅವನ ಒಂದು ಸ್ವಾತಂತ್ರ್ಯವನ್ನ ನಾವು ಕಿತ್ತುಕೊಳ್ಳುವುದಕ್ಕೆ ಆಗುವುದಿಲ್ಲ. ಒಂದು ಖಾಸಗಿ ಫಿರ್ಯಾದು ದಾಖಲಾದ ತಕ್ಷಣ ಅವನು ಈ ಅಂಶವನ್ನ ಮಾಡಿದ್ದಾನೆ ಅಂತ ನಾವು ಪರಿಗಣನೆಗೆ ಬರಕ್ಕೆ ಆಗುವುದಿಲ್ಲ. ಈ ಎಲ್ಲಾ ಅಂಶಗಳನ್ನ ಕಡೆಗಣಿಸಿ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಈ ರೀತಿ ಜೈಲುಗಟ್ಟುವುದು ಸರಿಯಲ್ಲ, ಹಾಗಾಗಿ ಅವರಿಗೆ ಜಾಮೀನು ನೀಡುತ್ತಿದ್ದೇವೆ ಅನ್ನುವಂತ ಒಂದು ಕನ್ಕ್ಲೂಷನ್ಗೆ ಬಂತು ಹೈಕೋರ್ಟ್. ಆದ್ರೆ ಇಲ್ಲಿ ಹೈಕೋರ್ಟ್ನ ಅಂಶವನ್ನ ನಾವು ಪ್ರಶ್ನೆ ಮಾಡಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಇರುವಂತಹ ವಿಶೇಷ ಅಧಿಕಾರ, ಅಂದ್ರೆ ಡಿಸ್ಕ್ರಿಷನರಿ ಪವರ್ ಅಂತ ಏನ್ ಹೇಳ್ತೀವಿ, ಆ ಒಂದು ಅಂಶದ ಆಧಾರದ ಮೇಲೆ ಹೈಕೋರ್ಟ್ ಇಂದು ಜಾಮೀನು ನೀಡಿದೆ ಅಂತ ಹೇಳ್ಬಹುದು. ಈ ಎಲ್ಲಾ ಅಂಶಗಳನ್ನು ಆಧರಿಸಿದ್ರೆ ನಾವು ಇದನ್ನ ಚರ್ಚೆ ಮಾಡುವುದಕ್ಕಾಗುವುದಿಲ್ಲ. ನಾವಾದ್ರೂ ಆಗಿರ್ಬೋದು. ಓಕೆ ಮಾರುತಿ, ಥ್ಯಾಂಕ್ ಯು. ನ್ಯಾಯವಾದಿಯವರು ಎತ್ತಿದ ಪ್ರಶ್ನೆ ಬಗ್ಗೆ ಮಾತಾಡದೆ ಖಂಡಿತ ನ್ಯಾಯಾಲಯದ ಯಾವುದೇ ಆದೇಶವನ್ನು ನಾವು ಪ್ರಶ್ನೆ ಮಾಡಲ್ಲ, ಮಾಡಬಾರದು ಕೂಡ. ಅದು ನ್ಯಾಯಾಂಗ ನಿಂದನೆ ಆಗುತ್ತೆ. ಅದರ ಅರಿವಿದ್ದುಕೊಂಡೇ ತಮ್ಮನ್ನ ಕೇಳಿದೆ ಕೂಡ. ಈಗ ಅಜಿತ್ ನಮ್ಮ ಜೊತೆ ಇದ್ದಾರೆ. ಅಜಿತ್, ಒಟ್ಟಾರೆ ಇವತ್ತಿನ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ ಯಡಿಯೂರಪ್ಪನವರಿಗೆ ಒಂದು ಕೇಸ್ನಲ್ಲಿ ಜಾಮೀನು ಸಿಕ್ಕಿದೆ. ಬಹುಶಃ ಮಧ್ಯಾಹ್ನ ವಿಚಾರಣೆ ಸಿಗಬಹುದು ಅನ್ನೋ ಊಹಾಪೋಹ ಅದು ನ್ಯಾಯಾಲಯದ ತೀರ್ಮಾನಕ್ಕೆ ಬಿಟ್ಟದ್ದು. ಎಲ್ಲ ಗಮನಿಸ್ತಾ ಇದ್ರೆ ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಬೆಳವಣಿಗೆ ಏನಾದರೂ ಆರಂಭ ಆಗಬಹುದು ಅನ್ಸುತ್ತೆ ನಿಮಗೆ? ಖಂಡಿತವಾಗಿಯೂ ಹಮೀದ್, ಬಹುಶಃ 18 ದಿನಗಳಿಂದ ಯಡಿಯೂರಪ್ಪನವರು ಜೈಲಿನಲ್ಲೇನಿದ್ದಾರೆ. ಮೊಟ್ಟ ಮೊದಲನೆಯ ಸಿಹಿ ಸುದ್ದಿ ಅವರು ಜೈಲಿನಲ್ಲಿ ಕೂತ್ಕೊಂಡು ಕೇಳಿಸ್ಕೊತಾ ಇರೋದೇನು ಅಂತಂದರೆ, ನನಗೆ ಜಾಮೀನು ಸಿಕ್ಕಿದೆ ಅನ್ನುವಂಥ ಸಿಹಿ ಸುದ್ದಿ ಏನು ಅವರಿಗೆ ತಲುಪಿದೆ. ಅದು ಮೊಟ್ಟ ಮೊದಲನೇ ಸಿಹಿ ಸುದ್ದಿ. ನಾನು ಆಗಲೇ ಕೂಡ ಹೇಳ್ತಾ ಇದ್ದೆ, ಯಡಿಯೂರಪ್ಪನವರು ಕೂತಿರೋದು 7 ಸುತ್ತಿನ ಕೋಟೆ. ಒಂದು ಸುತ್ತು ಈಗ ಕ್ಲಿಯರ್ ಆಗಿದೆ ಮತ್ತು ಆ ಒಂದು ಸುತ್ತು ಕ್ಲಿಯರ್ ಆಗಿರುವಂಥ ರೀತಿಯನ್ನು ನೋಡಿದ್ರೆ ಉಳಿದ ಸುತ್ತುಗಳು ನಿಧಾನವಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಅದು ಅಲ್ಲದೆ 3 ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಏನು ಯಡಿಯೂರಪ್ಪನವರು ಸಲ್ಲಿಸಿಕೊಂಡಿದ್ರು, ಆ ಅರ್ಜಿಯ ವಿಚಾರಣೆ 8ನೇ ತಾರೀಕಿಗೆ ಮುಂದೆ ಹೋಗಿದೆ. ಅಲ್ಲಿಗೆ ಯಡಿಯೂರಪ್ಪನವರು ಇವತ್ತು ಬಿಡುಗಡೆಯಾಗೋದಕ್ಕೆ ಇದ್ದಂಥ 4 ಅಡೆತಡೆಗಳ ಪೈಕಿ 3 ಅಡೆತಡೆಗಳು ಕ್ಲಿಯರ್ ಆದಂತಾಗಿದೆ. ಈಗ ಇರೋದು ಒಂದು ಅಡೆತಡೆ, ಅದಂದರೆ 4ನೆಯ PCR ಏನಿದೆ, 4ನೆಯ ಖಾಸಗಿ ದೂರೇನಿದೆ ಸಿರಾಜಿನ್ ಬಾಷಾ ಅವರು ಸಲ್ಲಿಸಿರೋದು, ಅದಕ್ಕೆ ಜಾಮೀನು ಒಂದು ಇವತ್ತು ಸಿಕ್ಕಿಬಿಟ್ರೆ ಯಡಿಯೂರಪ್ಪನವರು ಬಿಡುಗಡೆಯ ಅಂದರೆ ಜಾಮೀನಿನ ಮೇಲೆ ಬಿಡುಗಡೆಯ ಹಾದಿ ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಆದಂತಾಗುತ್ತೆ. ಇವತ್ತು ಯಡಿಯೂರಪ್ಪನವರು ಸಂಜೆ ಬಿಡುಗಡೆ ಆಗುವಂಥ ಸಾಧ್ಯತೆಗಳು ಗೋಚರಿಸುತ್ತೆ. ಬಹುಶಃ ಇವತ್ತು ಕೋರ್ಟ್ ಆವರಣದಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಚರ್ಚೆ ನಡೀತಾ ಇರೋದು ಹಮೀದ್, ಜಾಮೀನು ಮಂಜೂರು ಮಾಡುವಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದಂಥ ಪಿಂಟೋ ಅವರಿಗೂ ಮಾಡಿರುವಂಥ
ಆಬ್ಸರ್ವೇಷನ್ಸ್ ಏನಿದೆ ಅದರ ಬಗ್ಗೆ ದೊಡ್ಡ ಮಟ್ಟಿಗೆ ಇವತ್ತು ಹೈಕೋರ್ಟ್ ಆವರಣದಲ್ಲಿ ಚರ್ಚೆ ಆಗ್ತಾ ಇದೆ. ಜಾಮೀನು ನಿರಾಕರಿಸುವಂತಹ ಸಂದರ್ಭದಲ್ಲಿ ಕೆಳ ಹಂತದ ನ್ಯಾಯಾಧೀಶರು ಫಿಲಾಸಫಿಕಲ್ ಆಗಿ ಯೋಚನೆ ಮಾಡಬಾರ್ದು ಮತ್ತು ಪೊಲಿಟಿಕಲ್ ಆಗಿ ಯೋಚನೆ ಮಾಡಬಾರ್ದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕೇವಲ ಆರೋಪ ಬಂದ ನಂತರ ಒಬ್ಬ ಆರೋಪಿಯನ್ನು ಜೈಲಿಗೆ ಕಳಿಸಬಾರ್ದು ಅನ್ನುವಂಥ ಆಬ್ಸರ್ವೇಷನ್ ಅನ್ನು ಕೂಡ ಅನ್ನುವಂಥ ಮಾತುಗಳನ್ನು ಕೂಡ ನ್ಯಾಯಮೂರ್ತಿ ಪಿಂಟೋ ಅವರು ಹೇಳಿದ್ದಾರೆ. ಇದರ ಬಗ್ಗೆ ಅತಿ ಹೆಚ್ಚಿನ ಚರ್ಚೆ ಇವತ್ತು ಹೈಕೋರ್ಟ್ ಆವರಣದಲ್ಲಿ ನಡೀತಾ ಇದೆ ಹಮೀದ್. ಓಕೆ.